ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ. ಮಹಾಲಕ್ಷ್ಮಿ ಆರಾಧನೆಗೆ ಪ್ರಶಸ್ತವಾದ ದಿವಸ ಅಲ್ವಾ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಶುಕ್ರವಾರ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಮನೆಯಲ್ಲಾದರೂ ಪೂಜಿಸ್ತೀವಿ ಅಥವಾ ಇನ್ನೆಲ್ಲೋ ದೇವಸ್ಥಾನಗಳಿಗೆ ಹೋಗಿ ಬರ್ತೀವಿ. ಆದರೆ ವಸ್ತುತಃ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ, ಲಕ್ಷ್ಮಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗೋದು ಹೇಗೆ, ಯಾರು ಲಕ್ಷ್ಮಿ ಇವನು ನನ್ನ ಭಕ್ತ ಅಥವಾ ಭಕ್ತಳು ಇವಳು ಅಂತ ಮಹಾಲಕ್ಷ್ಮಿಗೆ ಅನಿಸುತ್ತೆ. ಏನು ಮಾಡಬೇಕು ನಾವು ಮಹಾಲಕ್ಷ್ಮಿಯ ಸಂಪ್ರೀತಿಗೆ, ಆಕೆಯ ಪ್ರೀತಿಯ ಕೃಪಾ ಕಟಾಕ್ಷ ಅಂತೀವಲ್ಲ, ಇದಕ್ಕೆ ಪಾತ್ರ ಆಗಬೇಕಾದ್ರೆ ಏನು ಮಾಡಬೇಕು? ಒಂದು ಕಥೆ ಇದೆ. ಏನು, ಒಮ್ಮೆ ನಾರದ ಮಹರ್ಷಿಗಳು ಮಹಾಲಕ್ಷ್ಮಿ ವೈಕುಂಠಕ್ಕೆ ಹೋಗಿ ಆ ಲಕ್ಷ್ಮಿಯನ್ನು ಕೇಳಿದ್ರಂತೆ, ಏನಮ್ಮ ನಿನಗೆ ತುಂಬ ಇಷ್ಟವಾಗೋ ಎಷ್ಟೋ ಜನ ಭಕ್ತರು ನಿನ್ನನ್ನು ಸಾಮಾನ್ಯವಾಗಿ ಬೇರೆ ಎಲ್ಲ ದೇವತೆಗಳಿಗಿಂತ ನಿನ್ನನ್ನು ಪೂಜಿಸೋರು ಜಾಸ್ತಿ. ಯಾಕೆಂದರೆ ಹಣ ಬೇಕು, ನಾವು ಮುಂದುವರಿಬೇಕು, ಸ್ವಲ್ಪ ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅಂದರೆ ಮಹಾಲಕ್ಷ್ಮಿ ಕೃಪೆ ಬೇಕು. ಎಲ್ಲ ಕಡೆ ಇದೆ ರೀ ಇದು. ದುಡ್ಡು ಅಂತಕ್ಕಂಥ ಸರ್ವೇ ಗುಣ ಕಾಂಚನ ಆಶ್ರಯಂತಿ ಅಂತ, ಎಲ್ಲವೂ ಆ ಕಾಂಚನ ಹಣವನ್ನು ಆಶ್ರಯಿಸಿದೆ ಅಂತೆ. ಮಹಾಲಕ್ಷ್ಮಿ ಹಾಗೆ, ಅವಳ ಆ ಭಂಡಾರ ಆಗಿದೆ, ಎಲ್ಲರೂ ಅಲ್ಲಿ ಶರಣಾಗ್ಬಿಡ್ತಾರೆ. ಮಠಮಾನ್ಯಗಳಿಗೂ ತಪ್ಪಿದ್ದಲ್ಲ ಇದು. ಮಠ ಸಮೃದ್ಧವಾಗಿದೆ, ಹಣ ಬರ್ತಾ ಇದ್ರೇ ಅದಕ್ಕೊಂದು ಬೆಲೆ ಮಾನ್ಯತೆ ಹಾಗಾಗಿದೆ. ಈಗ ಸಹಜ, ಅದು ಎಲ್ಲರ ಇದರಲ್ಲಿದೆ. ನಾರದರು ಕೇಳಿದ್ರು, ಏನು ನಿನಗೆ ಯಾರು ತುಂಬ ಇಷ್ಟ? ಇಷ್ಟೊಂದು ಜನ ಭಕ್ತರು ಎಲ್ಲ ನಿನ್ನ ಕಾಲಿಗೆ ಶರಣಾಗ್ತಾರೆ, ಆ ಕ್ಷೇತ್ರಗಳಿಗೆ ಬರ್ತಾರೆ, ಆ ಪೂಜೆ, ಆ ಹೋಮ, ಮತ್ತೊಂದು ಮಗದೊಂದು ಮಾಡಿಸ್ತಾರೆ, ನಿನಗೆ ಇದು ಇಷ್ಟ ಅಂತ ಯಾವುದಾದ್ರು ಅನಿಸಿದೆಯಾ ನಿನಗೆ ಅಂತ. ನಾನು ಎಷ್ಟೋ ಲೋಕಗಳನ್ನೆಲ್ಲ ಸುತ್ತಾಡ್ಕೊಂಡು ಬಂದಿದ್ದೀನಿ. ಭೂಲೋಕದಲ್ಲಿ ಹೋದ್ರಂತೂ ನಿಂಗೆ ಇದೆಲ್ಲ ಪರಿಚಯವಾಯಿತು. ಹೋದ ಕಡೆಯಲ್ಲೆಲ್ಲ ಮಹಾಲಕ್ಷ್ಮಿಗೆ ಅಡ್ಡುಬಿದ್ದೇ ಶರಣು, ಮತ್ತು ಆ ಕಮಲ ಪುಷ್ಪ ತೊಗೊಂಡು ಹೋಗಿ ಸಮರ್ಪಣೆ ಮಾಡೋದೇನು, ಆ ಕಮಲ ಪುಷ್ಪದಿಂದಲೇ ಹವನಾದಿಗಳನ್ನು ಮಾಡೋದೇನು. ಹೀಗೆ ಲಕ್ಷ್ಮಿ ಅಂದರೆ ಹಾಗೆ ಕಂಗೊಳಿಸಿ ರಮಣೀಯವಾಗಿ ಆಕೆ ನಲಿದಾಡಬೇಕು, ಹಾಗೆ ಚಿತ್ತಾರವನ್ನು ಬಿಡಿಸಿ ಹಾಗೆಲ್ಲ ಪೂಜಿಸ್ತಾರೆ. ನಾನು ನೋಡಿದೆ, ಯಾರೂ ಇದು ಭಕ್ತರಪ್ಪ, ಎಲ್ಲರೂ ನೋಡಿದ್ರು ಎಲ್ಲರೂ ಒಂದೇ ಥರ ಕಷ್ಟ. ಇದನ್ನು ನನಗೆ ಕಷ್ಟ ಆಯಿತು, ಹಾಗಾಗಿ ನಿನ್ನ ಹತ್ರಕ್ಕೆ ಬಂದಿದ್ದೀನಿ. ನಿನಗೆ ಯಾರು ಇಷ್ಟ ಆದರೂ ಇಷ್ಟು ಜನರಲ್ಲಿ ಭಕ್ತರಲ್ಲಿ ಯಾರನ್ನು ನೀನು ಅಪೇಕ್ಷೆ ಮಾಡ್ತೀಯ ಅಂತ ಮಹಾಲಕ್ಷ್ಮಿ ಹೇಳಿದ್ಲು. ನೋಡಪ್ಪ, ಅಲ್ಲಿ ಕಾಣ್ತಾ ಇದೆಯಲ್ಲ ಆಕೆ ನನಗೆ ಬಹಳ ಇಷ್ಟ ಆಗಲಿ. ಹೌದಾ, ಏನಿದೆ ಆಕೆಯಲ್ಲಿ? ನಾನು ಹೇಳಿದ್ರೆ ನಿನಗೆ ಅದು ಸರಿ ಹೋಗೋದಿಲ್ಲ, ಪರೀಕ್ಷಿಸ್ಕೊಳ್ಬೇಕು ನೀನು. ಹೀಗಾಗಿ ನೀನು ಅಲ್ಲಿಗೆ ಹೋಗ್ಬಾ ಅಂತ. ನಾರದರು ಬಂದರು, ವೇಷವನ್ನು ಬದಲಾಯಿಸ್ಕೊಂಡು ಬಂದರು. ನೋಡ್ತಾರೆ, ಆಕೆ ಮಹಾಲಕ್ಷ್ಮಿ ದೇವಸ್ಥಾನ, ಆ ದೇವಸ್ಥಾನದ ಬದಿಯಲ್ಲಿ ಆಕೆ ಕೆಲಸ ಏನಪ್ಪ ಅಂದರೆ, ಈ ನೈರ್ಮಲ್ಯ ಎಲ್ಲ ಇರುತ್ತಲ್ಲ, ಅಂದರೆ ಅಮ್ಮನವರಿಗೆ ಮಾಡಿದ ಅಲಂಕಾರ ಮಾರನೇ ದಿವಸಕ್ಕೆ ಅದು ನೈರ್ಮಲ್ಯ, ಅದನ್ನೆಲ್ಲ ತೆಗೆದು ಹೊರಗೆ ಹಾಕ್ತಾ ಇರ್ತಾರೆ. ಅಲಂಕಾರ ಇವತ್ತು ಯಾವುದು ಅಲಂಕಾರವಾಯಿತು ಲಕ್ಷ್ಮಿಗೆ, ಆ ಎಲ್ಲ ಹೂವನ್ನು ತಗೊಂಡು ಒಂದು ಕಡೆ ಎಸೆಯೋದು. ಈಕೆ ಆ ಎಲ್ಲ ಹೂವನ್ನು ಎತ್ಕೊಂಡು ಹೋಗಿ ಹೊಸದಾಗಿ ನೆಟ್ಟಿರ್ತಕ್ಕಂಥ ಗಿಡಗಳಿಗೆ, ಇನ್ಯಾವುದೋ ಒಂದು ಬೇರೆ ಬೇರೆ ಗಿಡಗಳಿಗೆ, ಹೂವಿನ ಹಣ್ಣಿನ ಗಿಡಗಳಿಗೆ ಪಾತಿ ಮಾಡೋದು, ಅಲ್ಲಿ ಆ ಹೂವನ್ನು ಹಾಕಿಬರೋದು. ಇದನ್ನು ಮಾಡ್ತಾ ಇದ್ಲು. ಹರಕಲ್ ಬಟ್ಟೆ ಮತ್ತು ಏನು ಕೆಲಸ ಏನಂದರೆ, ಹೋಗೋದು, ಹೂ ತೊಗೊಳ್ಳೋದು, ಅಮ್ಮನವರ ಕೃಪಾ ಹೂ ಕಣ್ಣಿಗೆ ಒತ್ಕೊಳ್ಳೋದು, ಅಲ್ಲೆಲ್ಲ ಪಾತಿ ಮಾಡೋದು, ಪಾತಿಗೆ ಕಷ್ಟ ಎಷ್ಟಾಗುತ್ತೋ ಅಷ್ಟನ್ನು ಅಲ್ಲಿ ಹೋಗಿ ಹಾಕಿ ಬರ್ತಕ್ಕಂಥದ್ದು, ಗೊಬ್ಬರ, ಈ ಥರ ಮಾಡೋದು. ನಾರದರು ವೇಷ ಮೊದಲಿಸ್ಕೊಂಬಂದಿದ್ದಾರಲ್ಲ, ಕೇಳಿದ್ರು, ಏನಮ್ಮ ಏನು ಮಾಡ್ತಾ ಇದೆಯಾ ನೀನು ಅಂತ. ಏನೋ ದೇವ್ರ ಸೇವೆ ಮಾಡ್ತಾ ಇದ್ದೀನಿ, ತೋಚಿದ್ದು ನನ್ನ ಕೈಲಿ ಆಗಿದ್ದು ಮಾಡ್ತಾಯಿದ್ದೀನಿ, ಯಾಕಪ್ಪ ಅಂತ. ಇಲ್ಲ, ಏನು ಇಷ್ಟೆಲ್ಲ ಪಾಪ ಮಾಡ್ತಿ, ಕಷ್ಟಪಡ್ತಿದ್ದೆ ಈ ವಯಸ್ಸಲ್ಲೂ, ನಿನಗೆ ಮಹಾಲಕ್ಷ್ಮಿ ದರ್ಶನ ಆಯಿತಾ, ಏನಾದರೂ ದೇವತೆ ಅನುಗ್ರಹ ಆಗಿದೆಯಾ, ನಿನ್ನ ಮನಸ್ಸಿಗೆ ಅನಿಸಿದೆಯಾ ಅಂತ. ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಏನು ಇಲ್ಲೆಲ್ಲ ಬಿಸಾಕ್ತಾ ಇದ್ದಾರೆ, ಇದನ್ನು ತಗೊಂಡು ಹೋಗಿ ಇನ್ನೊಂದು ಗಿಡಕ್ಕೆ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ, ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಇದೇನೋ ಒಂದು ರೀತಿ ಸಂತೋಷ ಕೊಡ್ತಾ ಇದೆಯಪ್ಪ ನನಗೆ, ಮಾಡ್ತಾಯಿದ್ದೀನಿ. ಇದನ್ನು ನೋಡಿದವರು ಯಾರೋ ಒಬ್ಬರು ಬರ್ತಾರೆ, ಏನೋ ಸ್ವಲ್ಪ ಊಟ ಕೊಡ್ತಾರೆ, ಸಾಕು, ನನಗೆ ಸುಖವಾಗಿದ್ದೀನಿ, ಇಷ್ಟು ಹೊರತಾಗಿ ಇನ್ನೇನು ಬೇಕು ಅಂತ. ನಾರದರಿಗೆ ಆಶ್ಚರ್ಯ ಆಯಿತು, ಗೊತ್ತಾಗಲಿಲ್ಲ.
ಅವರೆಲ್ಲ VIP ಗಳು VVIPಗಳು ಮತ್ತು ದೊಡ್ಡವರು ರಾಜಕಾರಣಿಗಳು ಮತ್ತೊಂದೆಲ್ಲ ಬರ್ತಾಯಿದ್ದಾರೆ, ದೊಡ್ಡ ದೊಡ್ಡ ಸೇವೆ ಮಾಡಿಸ್ತಾಯಿದ್ದಾರೆ, ಅಷ್ಟರ ಮಟ್ಟಿಗೆ ಇದ್ದಾರೆ. ಅಲ್ಲ, ನನಗೆ ಅನಿಸುತ್ತೆ, ನಿಂಗೆ ಅನಿಸಲ್ವಾ ಮಹಾಲಕ್ಷ್ಮಿ ಕೃಪೆ ಇದ್ದರೆ ನೀನು ಹಾಗಿರ್ತಾ ಇದ್ದೆ ಏನು ಅಂತ? ಗೊತ್ತಿಲ್ಲ ನನಗೆ. ಇಲ್ಲಿ ಹೂ ಬೀಳ್ತಾ ಇದೆ, ಇದನ್ನು ತೊಗೊಂಡು ಹಾಕೋದು, ಇದು ನನ್ನ ಕೆಲಸ. ಅವ್ರ ಚಿಂತೆ ಇಲ್ಲ, ನನಗೆ ಯಾಕೆ? ನನ್ನ ಚಿಂತೆ ನಾನು ಮಾಡ್ಕೊಂಡಿರೋಣ ಅಂತಿದ್ದೀನಿ. ಇಷ್ಟು ನನ್ನ ಕರ್ತವ್ಯ. ಬಿಡು, ನಿನಗೆ ಕೆಲಸ ಇಲ್ವಾ, ನೀನು ಮಾಡು. ಕೆಲಸ ಇದೆಯಾ ನಿಂಗೆ? ಇಲ್ವಾ? ಕೆಲಸ ಇಲ್ಲ, ತಲೆದೇನು ಬೇಡ, ಹೋಗಾಚೆಗೆ ಅಂತ ಬೈದ್ಲು. ನಾರದ್ರು ಓಡ್ಕೊಂಬಂದರು. ನನಗೆ ಅರ್ಥನೇ ಆಗಲಿಲ್ಲ ಬಿಡಮ್ಮ. ಅವಳು ನೋಡಿದ್ರೆ ಅದೇನೋ ಕೆಲಸ, ನೈರ್ಮಲ್ಯ ತೊಗೊಂಡು ಹೋಗಿ ಗಿಡಗಳಿಗೆ ಹಾಕೋದು, ಯಾರೋ ಕೊಟ್ಟಿದ್ದು ಊಟ ತಿಂತಾಳೆ. ಆಕೆಯನ್ನು ನೀನು ಭಕ್ತಳು ಅಂತ ಒಪ್ಕೋತಾ ಇದೆಯಾ? ಇದು ಹೇಗೆ ನನಗೆ ಅರ್ಥ ಆಗಲಿಲ್ಲ, ನೀನೇ ಬಿಡಿಸು ಅಂತ. ನೋಡಿ ನಾರದ್ರೆ, ನೀವು ಸರ್ವಜ್ಞರು ವಸ್ತುತಃ, ನಿಮಗೆ ಗೊತ್ತಿಲ್ಲದೆ ಇರೋದಿಲ್ಲ. ಆದರೂ ಸುಮ್ಮನೆ ಅದನ್ನು ನೆನಪು ಮಾಡ್ತೀನಿ ಅಷ್ಟೇ. ಏನಂದರೆ, ಎಷ್ಟೋ ಜನ ಶ್ರೀಮಂತರು, ಅಧಿಕಾರ ಇರ್ತಕ್ಕಂಥವ್ರು ಎಲ್ಲ ಹೋಗಿ ಅಲ್ಲಿ ಆ ವಿಗ್ರಹದ ಮುಂದೆ, ನನ್ನ ವಿಗ್ರಹ ಮುಂದೆ ನಿಂತು ಶರಣಾಗತರಾಗ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಮತ್ತೊಂದು ಬೇಕು, ಮಗದೊಂದು ಬೇಕು, ಇನ್ನೊಂದು ಅಧಿಕಾರ ಬೇಕು, ದಾರಿದ್ರ್ಯವಾಗಿದ್ದಾರೆ. ವಸ್ತುತಃ ಅಧಿಕಾರ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಇಷ್ಟೆಲ್ಲ ವೈಭವದಿಂದ ಮಾಡಿಸ್ತಾ ಇದ್ದಾರೆ. ಮತ್ತಲ್ಲಿ ದಾರಿದ್ರ್ಯವೇ ಇದೆ ಅವ್ರ ಮುಂದೆ, ಮನಸ್ಸಿಗೆ. ನನ್ನ ಮುಂದೆ ಬಂದು ನಿಂತಾಗ ನನಗೆ ಇದಿಲ್ಲ, ಅದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಎಷ್ಟು ಕೊಟ್ಟರು ಈ ಅವಿವೇಕಿಗಳಿಗೆ, ಈ ಅಯೋಗ್ಯರಿಗೆ ಅದು ತೃಪ್ತಿಯೇ ಇಲ್ಲ. ಬಟ್ ಈಕೆಗೆ ಏನೂ ಇಲ್ಲ, ಆದರೆ ಎಲ್ಲವೂ ಇದೆ ಅನ್ನೋ ಭಾವನೆ ಇದೆ. ಆಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ರಕೃತಿ ಪೂಜೆ. ಪ್ರಕೃತಿಯಲ್ಲಲ್ವ ನಾನಿರೋದು. ಮತ್ತು ಬಹಳ ಮುಖ್ಯವಾಗಿ, ಏನು ಕೆಲಸ ಇದ್ದರೆ ಇದು ನನ್ನ ಪಾಲಿನ ಸೌಭಾಗ್ಯ, ಇದು ನನ್ನ ಭಾಗ್ಯ ಅಂದುಕೊಳ್ಳದೇ ಇದ್ದರೆ, ಆ ತೃಪ್ತಿ ಇಲ್ಲದೆ ಇದ್ದರೆ ನಿಮಗೆ ಹೇಗೆ ನೀವು ನೆಮ್ಮದಿಯಾಗಿರಲಿಕ್ಕಾಗುತ್ತೆ? ಮಹಾಲಕ್ಷ್ಮಿ ಕೃಪೆ ಅಂದರೆ, ಮಹಾಲಕ್ಷ್ಮಿ ಅಂತಂದರೆ ನೆಮ್ಮದಿ, ಆನಂದ. ಇದು ಮಹಾಲಕ್ಷ್ಮಿಯ ಸ್ವರೂಪ. ಇದನ್ನು ನಾವು ಮರ್ತುಬಿಟ್ಟಿದ್ದೀವಿ. ಆದರೆ ನಮಗೆ ಅವಳ ಮುಂದೆ ಹೋಗೋದು, ಅದಿಲ್ಲ, ಇದಿಲ್ಲ, ಮತ್ತೊಂದಿಲ್ಲ, ನಮ್ಮ ಮನೆಯಲ್ಲೇ ಇರ್ತೀವಿ. ಅದಿಲ್ಲ, ಮತ್ತೊಂದಿಲ್ಲ, ಮೊದಲು ಪೂಜೆ ಮಾಡಿದೆ, ಎಷ್ಟು ಪೂಜೆ ಮಾಡಿದೆ, ಎಷ್ಟು ಹೂ ತಂದಾಗ್ತದೆ, ಎಷ್ಟು ಹಣ್ಣು ನೈವೇದ್ಯ ಮಾಡಿದೆ, ಏನು ಪ್ರಯೋಜನ ಇಲ್ಲ ನಿನಗೆ ಅಂತ ಹಿಂಗೆ ಬೈಕೊಳ್ಳೋದು. ಇದೇ ಆಯಿತು. ಅರೆ, ಇದ್ದಿದ್ದರಲ್ಲಿ ಆಕೆಗೆ ಏನೂ ಇಲ್ಲ. ವಸ್ತುತಃ ಮೇಲ್ನೋಟಕ್ಕೆ ಆಕೆ ದರಿದ್ರಳು ಅಂತ ಅನ್ನಿಸ್ತಾ ಇದೆ, ಆದರೆ ಹೃದಯದಿಂದ ತುಂಬ ಶ್ರೀಮಂತವಾಗಿದ್ದಾಳೆ. ಹೀಗಾಗಿ ಅವಳು ಅಂದರೆ ನನಗಿಷ್ಟ. ಇದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬನೂ ನನಗಿಷ್ಟ. ಇರೋದರಲ್ಲಿ ಸಂತೋಷ. ಇದನ್ನಲ್ವಾ DVG ಅವರು ಹೇಳಿದ್ದು ಅನಿಸುತ್ತೆ. ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು. ಇರೋದನ್ನು ಈಗ ಇದೆಯೇ ಇಷ್ಟರ ಮಟ್ಟಿಗೆ ಭಗವಂತ ಅವಳು ಅದೇ ಹೇಳಿದ್ದು. ಎಷ್ಟು ಆ ಭಗವತಿ ಸೇವೆ, ಅದು ಕಣ್ಣಿಗೆ ಒತ್ಕೊಂಡು ನೈರ್ಮಲ್ಯವನ್ನು ತೊಗೊಂಡು ಹೋಗಿ ಇನ್ನೊಂದು ಗಿಡಕ್ಕೆ ಹಾಕಿದ್ರೆ ಅಲ್ಲಿ ಇನ್ನೊಂದು ಹೂವು ಅರಳುತ್ತಾ ಇದೆ. ಆ ಹೂವನ್ನು ಆಕೆ ಮುಡಿಗೆ ಏರಿಸ್ತಾ ಇದೆ. ಅದಕ್ಕೆ ಕಾರಣ ಬೇರು, ಅಲ್ಲಿ ಬೇರಿನಲ್ಲಿ ಹೊರಳ್ತಾ ಇರತಕ್ಕಂಥ ಆ ಶಕ್ತಿ, ಸತ್ವ. ಇನ್ನೊಂದು ಹೂವನ್ನು ಅರಳಿಸುವ ಕೆಲಸವನ್ನು, ಕೈಕರ್ಯವನ್ನು ಮಾಡ್ತಾ ಇದೆ. ಒಂದು ಸೃಷ್ಟಿಕ್ರಿಯೆಯನ್ನು ಪಾಲ್ಗೊಂಡಿದ್ದಾಳಪ್ಪ ಆಕೆ. ನನ್ನ ಹಾಗೆ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ಬಿಡ್ತು ಆಕೆಗೆ. ಈ ರೀತಿಯಲ್ಲಿ ಮಹಾಲಕ್ಷ್ಮಿ ಆರಾಧನೆ ಹೇಗಪ್ಪ ಅಂದರೆ, ಇರೋ ಕೆಲಸವನ್ನು ಮಹಾಲಕ್ಷ್ಮಿ ಪ್ರಸಾದ, ಇರೋ ಸೌಭಾಗ್ಯವನ್ನು ಮಹಾಲಕ್ಷ್ಮಿ ಕೊಟ್ಟ ಸೌಭಾಗ್ಯ, ಇರೋ ಸ್ಥಿತಿ ಮಹಾಲಕ್ಷ್ಮಿ ಸ್ಥಿತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ. ಮುಕ್ತಿಯಲ್ಲೇ ತಾನೇ ಮಹಾಲಕ್ಷ್ಮಿ ಇರೋದು. ಮಹಾಲಕ್ಷ್ಮಿ ಅಂದರೆ ಮುಕ್ತಿ ತಾನೆ, ಆನಂದ ತಾನೆ. ಇದು ಎಲ್ಲದರಲ್ಲೂ, ಎಲ್ಲ ಕಾಲ, ಎಲ್ಲ ಕ್ಷಣದಲ್ಲೂ ಎಲ್ಲರಿಗೂ ಇದೆ. ಮಹಾಲಕ್ಷ್ಮಿ, ಲಕ್ಷ್ಮಿ ಅಂದರೆ ಲಕ್ಷಯತಿ ಸರ್ವಂ ಸದಾ ಅಂತ, ಎಲ್ಲ ಕಡೆಗೆ ನೋಡ್ತಕ್ಕಂಥವಳು ಅಂತ. ಯಾರನ್ನು ನೋಡ್ತಾ ಇಲ್ಲ, ಇಡೀ ಬ್ರಹ್ಮಾಂಡವನ್ನು ವೀಕ್ಷಿಸ್ತಾ ಇದ್ದಾಳೆ. ಹೀಗಾಗಿ ಯಾರು ದರಿದ್ರರಿಲ್ಲಿ? ಎಲ್ಲರೂ ಮಹಾಲಕ್ಷ್ಮಿ ಪುತ್ರರೇ. ಆದರೆ ನಾವು ಅಂದುಕೊಳ್ತಾ ಇಲ್ಲ. ಎಲ್ಲೋ ಬೇರೆ ಕಡೆಗೆ ಹೋಗಿ ದಾರಿದ್ರ್ಯ, ನನಗೆ ಅದಿಲ್ಲ, ಇದಿಲ್ಲ, ಇದೇ ಆಗಿದೆ. ಹೀಗಾಗಿ ಈ ಒಂದು ಮನಸ್ಥಿತಿಯನ್ನು ಬಿಟ್ಟು, ಇದು ಮಹಾಲಕ್ಷ್ಮಿಯ ಕೃಪೆ ಅಂದುಕೊಂಡಾಗ ಮಹಾಲಕ್ಷ್ಮಿ ನಮ್ಮನ್ನು ಕೈ ಹಿಡಿತಾಳೆ, ಅಥವಾ ಅವಳ ಕೃಪಾ ದೃಷ್ಟಿ ಬೀಳುತ್ತೆ. ಈ ದೃಷ್ಟಿಯಲ್ಲಿ ನೀವು ಮಾಡಿದ ಸಣ್ಣ ಪೂಜೆ, ನೀವು ಮಾಡಿದ ಸಣ್ಣ ನೈವೇದ್ಯ, ನೀವು ಮಾಡಿದ ಸಣ್ಣ ಪ್ರದಕ್ಷಿಣೆ ಎಲ್ಲವೂ ಫಲಕಾರಿಯಾಗುತ್ತೆ. ನೀವು ಮಾಡುವ ಕೆಲಸವು ದೇವ್ರ ಪೂಜೆ ಮತ್ತೊಂದು ಅಂತಲ್ಲ. ಯಾರೋ ಶ್ರದ್ಧೆಯಿಂದ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದಲ್ಲಿ ಮೂಡುವ ಚೆನ್ನಾಗಿ ಸ್ಕ್ರಿಪ್ಟ್ ಬರಿತಾ ಇದ್ದೀರಾ, ಆ ಸ್ಕ್ರಿಪ್ಟಿನ ಅಕ್ಷರಗಳಲ್ಲೂ ಮಹಾಲಕ್ಷ್ಮಿ ಇದ್ದಾಳೆ. ಅಥವಾ ನೀವು ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದೀರಾ, ಆ ಪಾಠ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಆ ಪಾಠದಲ್ಲ ಸತ್ವದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಚೆನ್ನಾಗಿ ಹಾಡ್ತಾ ಇದ್ದೀರಾ, ಆ ರಂಜನೆಗಳಲ್ಲಿ ಕಿವಿಗಳಿಗೆ ಕರ್ಣ, ಆ ಶ್ರವಣಭರಿತವಾದ ಆನಂದ ಹೋಗ್ತಾ ಇದೆ, ಮೈ ಮರ್ತಿದ್ದಾರೆ, ಅಲ್ಲಿ ಲಕ್ಷ್ಮಿ ಇದ್ದಾಳೆ.
ಹೀಗೆ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಸತ್ವಪೂರ್ಣವಾಗಿ ಲಕ್ಷ್ಮಿ ನೆಲೆಸಿದ್ದಾಳೆ. ಇದನ್ನು ನಾವು ಕಂಡುಕೊಂಡಾಗ ಮಹಾಲಕ್ಷ್ಮಿ ಕೃಪೆಯಾಗುತ್ತೆ ಅನ್ನೋದು ಮಹಾಲಕ್ಷ್ಮಿಯ ಒಂದು ನಿರೀಕ್ಷೆ. ಹೀಗಾಗಿ ನಾವು ನಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಮಾಡೋಣ. ಮಹಾಲಕ್ಷ್ಮಿ ಸ್ವೀಕರಿಸ್ತಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.